ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಅರ್ಜಿಯನ್ನು ಸಲ್ಲಿಸುವಾಗ ಉಂಟಾಗುವ ಪ್ರಮುಖ ತೊಂದರೆಗಳ ಬಗ್ಗೆ, ಅಂದರೆ BEd ಅಂಕಗಳನ್ನು ಯಾವ ರೀತಿ ನಮೂದಿಸುವುದು, MSc ಪದವಿಗಳನ್ನು MA ಪದವಿಗಳನ್ನು ಯಾವ ರೀತಿ ಅಪ್ಡೇಟ್ ಮಾಡುವುದು, ಮತ್ತು ಮೂರನೇ ಪ್ರಮುಖ ಸಮಸ್ಯೆ ಅಂದರೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡಲಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. KA ತಂತ್ರಾಂಶದಲ್ಲಿ ಕ್ರೈಸ್ ವಿಭಾಗವನ್ನು ಸೆಲೆಕ್ಟ್ ಮಾಡಿದಾದ್ಮೇಲೆ ನಮಗೆ ನಾನ್ HK ಮತ್ತು HK ವಿಭಾಗಗಳು ಕಾಣಿಸ್ತವೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡೋದಾದ್ಮೇಲೆ ಅರ್ಜಿಯ ಲಿಂಕ್ ಆಪ್ಷನ್ ಇಲ್ಲಿ ಎನೇಬಲ್ ಆಗುತ್ತೆ. ಈ ತಂತ್ರಾಂಶದಲ್ಲಿ ಈ ಪೇಜಲ್ಲಿ ನಾವು ನೋಡ್ತಾ ಇದ್ದೇವೆ, ಅರ್ಜಿಯ ಲಿಂಕ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಡಿಜಿಲಾಕರ್ ಮೂಲಕ ಲಾಗಿನ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ವಾಟ್ಸಪ್ ಆರ್ ನಾರ್ಮಲ್ ಮೆಸೇಜ್ ಮೂಲಕ ನಿಮ್ಮ OTPಗಳನ್ನು ಪಡೆದುಕೊಂಡು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ಆದಮೇಲೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾಂಡಿಡೇಟ್ ರೋಲ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾಂಡಿಡೇಟ್ ರೋಲ್, ಡ್ಯಾಶ್ಬೋರ್ಡ್, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ರಿಪೋರ್ಟ್ ಸೆಂಟರ್, ರೇಸ್ ಅನ್ಫ್ರೀಸ್ ರಿಕ್ವೆಸ್ಟ್, ಚೇಂಜ್ ಪಾಸ್ವರ್ಡ್, ಈ ರೀತಿಯಾದಂತಹ ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು, ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡಲ್ಲಿ ಅಪ್ಲೈಡ್ ಪೋಸ್ಟ್ ಅಂತ ಇದೆ. ನಾನು ಈಗಾಗಲೇ ಆಲ್ರೆಡಿ ನಾನ್ HK ವಿಭಾಗದಲ್ಲಿ ಮ್ಯಾಥ್ಸ್ ಟೀಚರ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಸೊ ಇದು ಫೇಲ್ಡ್ ಸ್ಟೇಟಸ್ ಫೇಲ್ಡ್ ಅಂತ ಇದೆ ಬಿಕಾಸ್ ಆಫ್ ರಾಂಗ್ ಪೇಮೆಂಟ್ ಮೆಥಡ್. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ನಾನ್ HK ಪೋಸ್ಟ್ ಕ್ರೈಸ್ ಡಿಪಾರ್ಟ್ಮೆಂಟ್ ಅಪ್ಲೈಡ್ ಆನ್ 30/7/2026 ಈ ರೀತಿ ಇದೆ. ಈಗ ಮೊದಲನೇದಾಗಿ ನಮಗೆ ಪ್ರಮುಖ ಸಮಸ್ಯೆ ಅಂದರೆ BEdನ ವಿವರಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ. ಸೊ ಇಟ್ ಈಸ್ ವೆರಿ ಈಸಿ. ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಕಾಣಿಸುತ್ತೆ. ಮೊದಲನೇದಾಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ಫಿಲ್ ಮಾಡದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ 10ನೇ ತರಗತಿಯ ಎಲ್ಲ ಒಂದು ವಿವರಗಳನ್ನು ಸಲ್ಲಿಸಬೇಕು. ಹಾಗೆಯೇ 12ನೇ ತರಗತಿಯ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕು. ನೆಕ್ಸ್ಟು ಕೆಲವೊಂದಿಷ್ಟು ನಿಮಗೆ ಕ್ಯಾಟಗರಿ ರಿಸರ್ವೇಷನ್ಗಳಿದ್ದಾವೆ, ಅವೆಲ್ಲವುಗಳನ್ನು ಕ್ಲಿಯರ್ ಮಾಡ್ತಾ ಹೋಗಬೇಕು. ಸೊ ಈಗ ನಮಗೆ ಬೇಕಾಗಿರುವುದು ಪ್ರಮುಖವಾದಂಥದ್ದು ಎಡಿಷನಲ್ ಕ್ವಾಲಿಫಿಕೇಷನ್ ಅಂತ ಒಂದು ಆಪ್ಷನ್ ನಮಗೆ ಕಾಣುತ್ತೆ. ಈ ಎಡಿಷನಲ್ ಕ್ವಾಲಿಫಿಕೇಷನಲ್ಲಿ ನಾವು ಶಿಕ್ಷಣದ ಅರ್ಹತೆ ವಿವರಗಳನ್ನು ಸಲ್ಲಿಸಬೇಕು, ಕ್ವಾಲಿಫಿಕೇಷನ್ ಡೀಟೇಲ್ಸ್. ಇಲ್ಲಿ ಮೊದಲನೇದಾಗಿ ಈ ಒಂದು ಬೇಸಿಕ್ ಏನು ಅಂತಂದರೆ, ಕ್ರೈಸ್ ಶಿಕ್ಷಕರಿಗೆ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಅಂತಂದರೆ ಅದು ಡಿಗ್ರಿಯ ಜೊತೆಗೆ ನಾವು BEdನ್ನು ಹೊಂದಿರಬೇಕಾಗತ್ತೆ. ಮತ್ತು BEd ಪದವಿಯನ್ನು ಓದುತ್ತಿರುವಾಗ ಅಥವಾ ಕಂಪ್ಲೀಟ್ ಮಾಡೋದಾದಮೇಲೆ ನಾವು TETಗಳನ್ನು ಪಾಸ್ ಮಾಡ್ಕೊಂಡಿರಬೇಕು. ಅದು ಕರ್ನಾಟಕದಲ್ಲೇ ಆಗಿರಲಿ ಅಥವಾ ಸೆಂಟ್ರಲಲ್ಲೇ ಆಗಿರಲಿ. ಅಂದಾಗ ಮಾತ್ರ ನಾವು ಈ ಕ್ರೈಸ್ ಶಿಕ್ಷಕರ ನೇಮಕಾತಿಯಲ್ಲಿ ಪಾಲ್ಗೊಳ್ಳಬಹುದು. ಸೊ ಮೊದಲನೇದಾಗಿ UG ಡಿಗ್ರಿಯನ್ನು ನೀವು ಇಲ್ಲಿ ಸಲ್ಲಿಸಬೇಕು. ಉದಾಹರಣೆಗೆ BA, BCom, BSc. ಸೊ BA, BSc ಅವರಿಗೆ ಅವಕಾಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. BA ಪದವಿಗಳ ಅಂಕಗಳನ್ನು ಸಲ್ಲಿಸಬೇಕು. ಇನ್ನು ಪ್ರಮುಖವಾದಂತಹ ಅಂಶ ಅಂದರೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲೇ ನೀವು ಡಿಗ್ರಿಗಳನ್ನು ಮುಗಿಸಿರಬೇಕಾಗತ್ತೆ. ಸೊ ಆರ್ಟ್ಸ್ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಮುಗಿಸಿರಬೇಕು BA. ಓಕೆ. ಸೊ ಇಲ್ಲಿ UG ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ UG ಡಿಗ್ರಿ ಅಂತ ಕಾಣುತ್ತೆ. ನೀವು ಆ UG ಡಿಗ್ರಿಯಲ್ಲಿ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ಯಾವ ರೀತಿಯಾದಂತಹ ಒಂದು ಕಾಂಬಿನೇಷನ್ಸ್ಗಳು ಕಾಣ್ತಾ ಇದ್ದಾವೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್. ಇಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಫಲಿತಾಂಶದ ಸ್ಥಿತಿ, ಸ್ಟೇಟಸ್, ಇಲ್ಲೆಲ್ಲ ನೋಂದಣಿ ಸಂಖ್ಯೆ ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ಗಳಿಗೆ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ಟೋಟಲ್ ಮಾರ್ಕ್ಸ್ ಆ್ಯಂಡ್ ಆಬ್ಟೈನ್ಡ್ ಮಾರ್ಕ್ಸ್, ಅವುಗಳ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇಲ್ಲಿ ಸಲ್ಲಿಸಬೇಕು. ಅದಾಗಿದ ಮೇಲೆ ಸೇವ್ ಆಪ್ಷನ್ ನಿಮಗೆ ಕಾಣಿಸುತ್ತೆ ಮತ್ತು ಕಾಂಬಿನೇಷನ್ಗಳು ಕೂಡ ಅಲ್ಲಿ ಇರುತ್ತೆ. ಸೊ ಅವುಗಳನ್ನು ನೀವು ಸಲ್ಲಿಸಬೇಕು. ಇನ್ನು BEdನಲ್ಲಿರುವಂಥ ಅಂಕಗಳನ್ನು ಯಾವ ರೀತಿಯಾಗಿ ನಮೂದಿಸಬೇಕು ಅಂತಂದರೆ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡೋದಾದ್ಮೇಲೆ ನಿಮಗೆ ಅರ್ಹತೆ 2, ಈ ರೀತಿಯಾದಂಥ ಅರ್ಹತೆ 2 ಕಾಣಿಸುತ್ತೆ. ಅಲ್ಲಿ ಅರ್ಹತೆ 2 ಕಾಣಿಸುತ್ತೆ. ಈ ಅರ್ಹತೆ 2ರ ಮೇಲೆ ನೀವು ಕ್ಲಿಕ್ ಮಾಡಿ ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಇಲ್ಲಿ ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಇದೆ BEd
ಈ ರೀತಿಯಾಗಿ ಬರ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ನಿಮ್ಮ ಕಾಲೇಜಿನ ವಿವರಗಳು, ನೋಂದಣಿ ಸಂಖ್ಯೆಯನ್ನು ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ಅದು ಸ್ಮಾಲ್ ಲೆಟರಲ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲ ಒಂದು ಇವೆಲ್ಲಿರುವಂಥ ಮಾಹಿತಿಗಳನ್ನು ಫಿಲ್ ಮಾಡಿದ್ರೆ ಈಸಿಯಾಗಿ ನಾವು BEd ಅಂಕಗಳನ್ನು ಕೂಡ ಸಲ್ಲಿಸಬಹುದು. ಇನ್ನು ಕನ್ನಡ ಮೆಥಡ್, ಇಂಗ್ಲೀಷ್ ಮೆಥಡ್ ನಿಮಗೆಲ್ಲ ಕಾಣಿಸುತ್ತೆ. KTET ಆರ್ CTET ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈಸಿಯಾಗಿ ನಾವು ಈ ರೀತಿಯಾದಂಥ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗಳನ್ನು ಸಲ್ಲಿಸಬಹುದು. ಇನ್ನು ಎರಡನೇ ಸಮಸ್ಯೆ ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಮಾರ್ಕ್ ಶೀಟ್ಗಳು ಇಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ. ಉದಾಹರಣೆಗೆ ಯಾರು PGಗಳನ್ನು ಮುಗಿಸಿರ್ತಾರೆ, MA ಮತ್ತು MSCಗಳನ್ನು ಮುಗಿಸಿರ್ತಾರೆ, ಅವರಿಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಅವಕಾಶಗಳು ಇಲ್ಲಿ ನಮಗೆ ಸಿಗೋದಿಲ್ಲ. ಯಾಕಂತಂದರೆ ಈ ಬೇಸಿಕ್ ಕ್ವಾಲಿಫಿಕೇಷನ್ ಇರೋದು ಡಿಗ್ರಿ ಮತ್ತು BEd ಮೇಲೆ, ಹಾಗಾಗಿ PG ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಅವರು PG ಒಂದು ಆಪ್ಷನನ್ನು ಇಲ್ಲಿ ಎನೇಬಲ್ ಮಾಡಿಲ್ಲ. ಓನ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಒಂದು ಆಪ್ಷನನ್ನು ಎನೇಬಲ್ ಮಾಡಿದ್ದಾರೆ. ಇನ್ನು ಮೂರನೇ ಒಂದು ಸಮಸ್ಯೆ ಏನು ಅಂತಂದರೆ, ಇದೆಲ್ಲ ಅಪ್ಲಿಕೇಶನ್ಗಳನ್ನು ಸಲ್ಲಿಸೋದಾದ್ಮೇಲೆ ನೀವು ಫೀಸ್ಗಳನ್ನು ಪೇ ಮಾಡೋದಾದಮೇಲೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ, ಸೇಮ್ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೊಫೈಲ್, ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ರಿಪೋರ್ಟ್ ಸೆಂಟರ್ ಅಂತ ಇರುತ್ತೆ. ಈ ರಿಪೋರ್ಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ PDF ಅಂತ ಕಾಣುತ್ತೆ. ಈ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿ ಸಲ್ಲಿಸಿರುವಂತಹ ಎಲ್ಲ ಮಾಹಿತಿಗಳನ್ನು ಅದು ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ನೀವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತೇನಾದರೂ ಸಮಸ್ಯೆಗಳು ಉಂಟಾದಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕ ಅದನ್ನು ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಸಿದ್ಧರಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.